ಇನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸೀಟು ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ನೇರ ಈಗ ಮನವಿಗಳು ಆರಂಭವಾಗಿವೆ. ಅಂದ್ರೆ ಡೈರೆಕ್ಟ್ ಆಗಿ ಅವರನ್ನು ಭೇಟಿಯಾಗಿ ಮನವಿ ಮಾಡದೇ ಇದ್ರು ಕೂಡ ಮಾಧ್ಯಮಗಳ ಮುಂದೆ ಅಂತೂ ನೇರವಾಗಿ ಮಾತಾಡ್ತಾ ಇದ್ದಾರೆ. ಬಹಿರಂಗವಾಗಿಯೇ ಡಿ.ಕೆ. ಬೆಂಬಲಿಗ ಶಾಸಕರು ಮನವಿ ಮಾಡ್ತಾ ಇದ್ದಾರೆ. ಡಿ.ಕೆ.ಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನೋದು ನಮ್ಮ ಆಶಯ. ಸಿದ್ದರಾಮಯ್ಯನವರೇ ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ, ಈಗ ಸಾಮಾಜಿಕ ನ್ಯಾಯದಂತೆ ನೀವ್ ಯಾಕೆ ನಡ್ಕೊಳ್ತಿಲ್ಲ, ನಡ್ಕೊಳ್ಳಿ. ಸಿದ್ದರಾಮಯ್ಯ ಅವರಿಗೆ ಕೈ ಶಾಸಕ ಇಕ್ಬಾಲ್ ಹುಸೇನ್ ಮಾಡಿರುವಂತ ಒತ್ತಾಯ ಇದು. ಹೈಕಮಾಂಡ್ ಬಿಟ್ಟಿದ್ದೀವಿ ನಾವು, ಎಲ್ಲ ರೀತಿಯಲ್ಲೂ ಹೈಕಮಾಂಡ್ಗೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಸುಮಾರು 80ರಿಂದ 90 ಜನ ಶಾಸಕರು ಈಗಾಗಲೇ ನಾವೆಲ್ಲರೂ ಕೂಡ ಒಂದು ಅವಕಾಶ, ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶ ಕೊಡಬೇಕು. ಮುಂದೆ ಚುನಾವಣೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಿದ್ದರಾಮಯ್ಯ ನೇತೃತ್ವದಲ್ಲಿ, ಇಬ್ಬರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಮಾಡಬೇಕು, ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲರೂ ಕೂಡ ಆಸೆ ಪಡ್ತಾ ಇದ್ದೀವಿ. ಇವ್ರಿಗೊಂದು ಅವಕಾಶ. ಇಂಥ ಸಂದರ್ಭದಲ್ಲಿ ನೀವು 7.5 ವರ್ಷ, ಮೊದಲೊಂದು 5 ವರ್ಷ ತಾವಿದ್ದೀರಿ, ಈಗೊಂದು 2 ವರ್ಷ ರಾಜಭಾರ ಮಾಡಿದ್ದೀರಿ, ಒಳ್ಳೆ ಹೆಸರು ತಂದಿದ್ದೀರಿ. ಅದರಲ್ಲಿ 2 ಮಾತಿಲ್ಲ. ಆ ಗೌರವಕ್ಕೆ ತಕ್ಕಾಗೆ ನಾವು ಕೂಡ ಈ ಒಬ್ಬ ನಾಯಕನಿಗೆ, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ನಮ್ಮ ನಾಯಕರಿಗೂ ಕೂಡ ಒಂದು ಅವಕಾಶವನ್ನು ಕೊಡಿ. ಸಮಾನವಾಗಿ ತಾವೆಲ್ಲರೂ ಕೂಡ ನಡ್ಕೊಳ್ಳಿ. ಸಮಾನವಾದಂಥ ನೀವೇ ಹೇಳ್ತೀರಿ ಸಾಮಾಜಿಕ ನ್ಯಾಯ ಅಂಥೇಳಿ ತಾವೇ ಎಲ್ರಿಗೂ ಹೇಳ್ತೀರಿ. ಅದನ್ನು ತಾವೇ ಮಾಡಬೇಕಂತೇಳಿ ಅದರಲ್ಲೂ ಕೂಡ ನಾನೊಬ್ಬ ಸಣ್ಣ ಶಾಸಕನಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಅನೇಕ ಜನರ ಅಭಿಲಾಷನೂ ಅದೇ. ನಮ್ಮ ಶಾಸಕರು ಕೂಡ ಸಾಕಷ್ಟು ರೀತಿಯಲ್ಲಿ ಅವರು ಕೂಡ ಇದನ್ನು ಅಂತರಾಳದಲ್ಲಿ ಅವರೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಗೊಂದಲ ಮಾಡೋದು ಬೇಡ ಅಂತ ನಾನು ಅನ್ಕೊಳ್ತೀನಿ. ಇದ್ರ ಬೆನ್ನಲ್ಲೇ ಈಗ ಯತೀಂದ್ರ ಹೇಳಿದ ಮಾತ್ರಕ್ಕೆ ಬದಲಾವಣೆ ನಿಲ್ಲೋದಿಲ್ಲ. 5 ವರ್ಷ ಸಿಎಂ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ಅವರು ಕೊಟ್ಟಿರುವಂತಹ ಕೌಂಟರ್ ಇದು. ಯತೀಂದ್ರ ಹೇಳಿದ್ರೆ ಬದಲಾವಣೆ ಮಾಡದೆ ಸುಮ್ಮನಿರಲ್ಲ, ತೀರ್ಮಾನ ಮಾಡುವ ಸಂದರ್ಭದಲ್ಲಿ ಆ ತೀರ್ಮಾನ ಆಗೇ ಆಗುತ್ತೆ. ಯತೀಂದ್ರ ಗೊಂದಲದ ಹೇಳಿಕೆಗಳನ್ನು ನೀಡಬಾರದು ಅಂತಲೂ ಕೂಡ ಬಾಲಕೃಷ್ಣ ಅವರು ಮಾತಾಡಿದರು. ಹೈಕಮಾಂಡ್ ನೋಡಿ, ಈಗ ಇತ್ತೀಚಿನ ದಿವಸದಲ್ಲಿ ಗೊಂದಲ ಜಾಸ್ತಿ ಆಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಮೊದಲು ಯಾರು ಹೇಳಿಕೆ ಕೊಡ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಹೈಕಮಾಂಡ್ ಶೀಘ್ರದಲ್ಲೇ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಇತ್ಯರ್ಥ ಆಡಬೇಕು. ಯಾಕಂದರೆ ಈಗ ಚುನಾವಣೆಗಳು ಬರ್ತಾ ಇದ್ದಾವೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭಾ ಚುನಾವಣೆಗಳೆಲ್ಲ ಬರ್ತಾ ಇದ್ದಾವೆ. ನಾವು ಕ್ಷೇತ್ರಕ್ಕೆ ಹೋದರೆ ಜನ ಸುಮ್ಮನೆ ಇದನ್ನೇ ಪ್ರಶ್ನೆ ಮಾಡ್ತಾರೆ, ಏನಾಯಿತು, ಆಗ್ತದಾ ಇಲ್ವಾ ಅಂತೇಳಿ. ಅದಕ್ಕೆ ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಶೀಘ್ರದಲ್ಲೇ ಒಂದು ಇದಕ್ಕೆ ಇತ್ಯರ್ಥ ಆಡಬೇಕು. ಈಗ ಆಗ್ತದೆ ಅಂದರೆ ಆಗ್ತದೆ, ಆಗಲ್ಲ ಅಂದರೆ ಆಗಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತೇಳಿ ಎಲ್ಲರ ಬಾಯಿ ಮುಚ್ಚತಕ್ಕಂಥ ಕೆಲಸ ಹೈಕಮಾಂಡ್ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿ, ಅವ್ರಿಗೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಅವರು MLC ಇದ್ದಾರೆ, ಅವರು ಸಾಕಷ್ಟು ವಿಚಾರವಂತರಿದ್ದಾರೆ, ಅವರೇ ಯೋಚನೆ ಮಾಡಬೇಕು. ಇದು ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗ್ತದೆ. ಅದು ತೀರ್ಮಾನ ಆಗೋ ಸಂದರ್ಭದಲ್ಲಿ ಹೈಕಮಾಂಡಲ್ಲಿ ತೀರ್ಮಾನ ಆಗೇ ಆಗ್ತದೆ. ಯತೀಂದ್ರ ಅವ್ರು ಹೇಳಿದ್ರೆ ತೀರ್ಮಾನ ಆಗಲ್ಲ, ಇನ್ನೊಬ್ರು ಹೇಳಿದ್ರೆ ಅದು ನಿಲ್ಸೋಕ್ಕಾಗಲ್ಲ, ಇನ್ನೊಬ್ರು ಹೇಳಿದ್ರೆ ಮಾಡಲಿಕ್ಕಾಗಲ್ಲ. ಆದರೆ ಇಂಥ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗಿ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥ ಕೆಲಸ ಯಾರು ಕೂಡ ಮಾಡಬಾರದು ಅಂತ ಮನವಿ ಮಾಡ್ತೀನಿ. ಹೈಕಮಾಂಡ್ ನೋಡಿ, ಈಗ ಇತ್ತೀಚಿನ ದಿವಸದಲ್ಲಿ ಗೊಂದಲ ಜಾಸ್ತಿ ಆಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಮೊದಲು ಯಾರು ಹೇಳಿಕೆ ಕೊಡ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಹೈಕಮಾಂಡ್ ಶೀಘ್ರದಲ್ಲೇ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಇತ್ಯರ್ಥ ಆಡಬೇಕು. ಯಾಕಂದರೆ ಈಗ ಚುನಾವಣೆಗಳು ಬರ್ತಾ ಇದ್ದಾವೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭಾ ಚುನಾವಣೆಗಳೆಲ್ಲ ಬರ್ತಾ ಇದ್ದಾವೆ. ನಾವು ಕ್ಷೇತ್ರಕ್ಕೆ ಹೋದರೆ ಜನ ಸುಮ್ಮನೆ ಇದನ್ನೇ ಪ್ರಶ್ನೆ ಮಾಡ್ತಾರೆ, ಏನಾಯಿತು, ಆಗ್ತದಾ ಇಲ್ವಾ ಅಂತೇಳಿ. ಅದಕ್ಕೆ ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಶೀಘ್ರದಲ್ಲೇ ಒಂದು ಇದಕ್ಕೆ ಇತ್ಯರ್ಥ ಆಡಬೇಕು. ಈಗ ಆಗ್ತದೆ.